ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಿನಿ ವ್ಲಾಗ್ಗೆ. ಇನ್ಸ್ಟಾಲ್ ನೋಡ್ತಾರೆ ಫಾಲೋ ಮಾಡ್ಕೊಂಡು, ಯೂಟ್ಯೂಬಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡೈಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಏನಪ್ಪ ಈ ವ್ಲಾಗ್ ಅಂದರೆ, ನಂದು ಕ್ಯಾಂಟೀನ್ ಗಾಡಿ ಇವತ್ತು ಸ್ಪೇರ್ ಡ್ಯೂಟಿ ಕರೆದಿದ್ರು. ಬಸವನಗುಡಿ ಐಸ್ ಥಂಡರ್ ಅಂತ ಒಂದು ಹೋಟ್ಲು, ಅಲ್ಲಿಂದ ಕ್ಯಾಂಟೀನ್ ಗಾಡಿಗೆ ಲೋಡ್ ಮಾಡ್ಕೋಬೇಕು ಗಾಡಿನ. ಅವ್ರ ಫುಡ್ಡೆಲ್ಲ ಅವ್ರು ಲೋಡ್ ಮಾಡ್ಕೊತೀವಿ. ನಮ್ದು ಏನು ಕೆಲಸ ಇಲ್ಲ, ಬರೀ ಗಾಡಿ ಓಡಿಸೋದಷ್ಟೇ. ಲೋಡ್ ಮಾಡಿಕೊಡ್ತಿದ್ದಂಗೆ ಗಾಡಿ ತೊಗೊಂಡು ನಾವು ಬಿ ಟಿ ಎಮ್ ಲೇಔಟು ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ಗಾಡಿ ಲೋಡ್ ಮಾಡಿಕೊಟ್ರು. ಬಿ ಟಿ ಎಮ್ ಲೇಔಟ್ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು ಗಾಡಿ ಹಾಕ್ಕೊಂಡ್ವಿ. ಅವರೆಲ್ಲ ಫುಡ್ಡೆಲ್ಲ ರೆಡಿ ಮಾಡ್ಕೊತಾಯಿದ್ರು. ರೆಡಿ ಮಾಡ್ಕೊಳ್ಳಿ, ನಾವು ಅಷ್ಟರಲ್ಲಿ ವೀಡಿಯೋ ಮಾಡ್ಕೊಂಡು ನಮ್ಮದೆಲ್ಲ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ವಿ. ಫುಡ್ಡೆಲ್ಲ ರೆಡಿ ಮಾಡ್ತಿದ್ದಂಗೆ ಇನ್ನೂ ಓಪನ್ ಕೂಡ ಮಾಡಲ್ಲ, ಅಷ್ಟು ಬೇಗೆಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಡ್ಲಿ ಕೊಟ್ಟರು. ಇಡ್ಲಿ ಅಂತೂ ಚೆನ್ನಾಗಿತ್ತು, ಬಂದು ಟ್ರೈ ಮಾಡಿ. ನನಗೆ ಇಷ್ಟ ಆಗಿತ್ತು ತುಂಬ ಅಂದರೆ ರೈಸ್ ಬಾತ್ ಅಷ್ಟು ಸಗದಾಗಿತ್ತು. ಅದಾದಮೇಲೆ ಮಸಾಲೆ ದೋಸೆ ತಿಂದೆ. ಮಸಾಲೆ ದೋಸೆ ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ಇನ್ನೊಂದು ಹಾಫ್ ರೈಸ್ ಇಸ್ಕೊಂಡೆ, ಇನ್ನೂ ಹೊಟ್ಟೆ ಹಸಿತಿತ್ತಂತ. ಆದಷ್ಟು ಈ ಕಡೆ ಬಂದವರು ಬಿ ಟಿ ಎಮ್ ಲೇಔಟ್ ಟ್ರೈ ಮಾಡಿ ನೋಡಿ, ಐಸ್ ಥಂಡರ್ ಅಂತ. ಮೆಟ್ರೋ ಸ್ಟೇಷನ್ ಬಿಟ್ಟು ಮುಂದಕ್ಕೆ ಬರ್ತಿದ್ದಂಗೆ ಬಿ ಟಿ ಎಮ್ ಲೇಔಟ್ ಮೆಟ್ರೋ ಸ್ಟೇಷನ್ ಕಡೆ ತಿಂದರೆ ಎಲ್ಲ ಊಟ ಚೆನ್ನಾಗೇ ಇತ್ತು, ಬಜೆಟ್ ಫ್ರೆಂಡ್ಲಿನೇ ಇತ್ತು. ಈ ಕಡೆ ಬಂದವರು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಊಟ. ಯಾವುದೇ ಥರ ಪ್ರಮೋಷನ್ ವೀಡಿಯೋ ಅಂತ ಅಲ್ವೇ ಅಲ್ಲ ಇದು. ನಾನು ಹೋದೆ ಸ್ಪೇರ್ ಡ್ಯೂಟಿಗೆ, ಅದ್ರಲ್ಲಿ ಮಾಡಿದ ವೀಡಿಯೋ ಅಷ್ಟೇ. ಓಕೆ ಫ್ರೆಂಡ್ಸ್, ಟಾಟಾ ಬಾಯ್.